ಸರಿ ಆವಾಗ ಅದು ಎಲ್ಲಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ ಸಣ್ಣ ಉಂಗುರ. ಆವಾಗ ಗುರುನಾಥನ್ ಬಂದು ಈ ಥರ ನಂದು ಒಂದು ಉಂಗುರ ಬಿದ್ದೋಗ್ಬಿಟ್ಟಿದೆ, ಗುರುನಾಥ ಹತ್ರ ಒಂದು ಸಾರಿ ಬಂದಾಗ ಈ ಥರ ಹಿಂಗಾಗಿದೆ, ನನಗೆ ಮಕ್ಕಳಿಲ್ಲ, ಹೀಗೆ ಅಂತ ಒಂದು ಆಶೀರ್ವಾದ ಮಾಡಿ ಅಂತ ಅವರನ್ನ ಕೇಳಿದರು. ಸ್ವಾಮಿಗಳು ಬಂದರು. ಇನ್ನೇನು ಇವರು ಒಂದು ದಿವಸ ಪಾತ್ ಪೂಜೆ ಇದು ಇಲ್ಲಿ ವೇದಿಕೆನಲ್ಲೂ ಎಲ್ಲ ಮಾಡಿದ್ದಾರೆ. ಇನ್ನೊಂದು ತುಂಬ ಒಂಥರ ಹತ್ತಿರವಾಗಿದ್ದರು ಸ್ವಾಮಿಗಳು. ಯಾಕೆ ಕತೆ ಮಾಡೋದು, ನಾಳೆ ಪ್ರಪಂಚ ಏನು ಅನ್ನತ್ತೆ, ಗುರುಗಳನ್ನ ಈಗ ಕರ್ಕೊಂಡು ಹೋದ್ರು ಎಲ್ಲೋ ಗುರುಗಳ ಇಲ್ಲ ಅಂದ್ರೆ ಏನು ಅನಾಹುತ, ಅದೇನು ಸುಮ್ಮನೆ. ಒಂದು ದಿನ ನಮ್ಮ ಸ್ನೇಹಿತರು ಅವ ಗುರುನಾಥರದ್ದು ಒಂದು ಪವಾಡ ಹೇಳಿದರು. ಏನು ಪವಾಡ ಅಂತ ಕೇಳಿದೆ. ಅವರು ಒಂದು ದಿನ ಹಸುಗಳಿಗೆ ಮೇವು ತರೋದಕ್ಕೆ ಅಂತ ಜೋಳದ ಸೊಪ್ಪೆ ತಗೊಂಡು ಬಂದಿದ್ದಂತೆ. ಅವ್ರ ಕೈಯಲ್ಲಿ ಒಂದು ಉಂಗುರ ಇಟ್ಕೊಂಡಿದ್ರಂತೆ. ಆ ಉಂಗುರನ ಸರಿ ಜೋಳದ ಸೊಪ್ಪೆ ತಗೊಂಬಂದರು. ಅದನ್ನು ಒಂದು 2 ಕಡೆ ಇದು ಮಾಡಿದರು, ಇಳಿಸಿದರು. ಆಯಿತು, ಆ ಉಂಗುರ ಬಿದ್ದೋಗ್ಬಿಟ್ಟಿತ್ತು. ಸರಿ ಆವಾಗ ಅದು ಎಲ್ಲಿ ಬಿದ್ದಿದೆ ಅಂತ ಗೊತ್ತಾಗುತ್ತೆ ಸಣ್ಣ ಉಂಗುರ. ಆವಾಗ ಗುರುನಾಥನ್ ಬಂದು ಈ ಥರ ನಂದು ಒಂದು ಉಂಗುರ ಬಿದ್ದೋಗ್ಬಿಟ್ಟಿದೆ, ಅದು ಜೋಳದ ಮೇವಿನ ಇದರೊಳಗಡೆ ಎಲ್ಲೂ ಸಿಕ್ಕಲಿಲ್ಲ, ಹೀಗೆ ಅಂತ. ಇಲ್ಲ, ನಿಂದು ಉಂಗುರ ಸಿಗುತ್ತೆ ನಿಮಗೆ ಅಂತ ಹೇಳಿದರು. ಆಮೇಲೆ 1 ವರ್ಷ ಆದರೂ ನನಗೆ ಉಂಗುರ ಸಿಕ್ಕಿತ್ತಿಲ್ಲ. ಆವಾಗ ಒಂದು ದಿನ ಲಾಸ್ಟಿಗೆ ನಮ್ಮ ಮನೆಯಲ್ಲೇ ಇಟ್ಟಾಗ ಮೇವು ಖಾಲಿಯಾಗಿ ಬಂದಾಗ ಇನ್ನು ಸ್ವಲ್ಪ ಇದ್ದಂಗೆ ನಾವು ಮನೆಯಲ್ಲಿ ಸ್ವಲ್ಪ ಮೇಲ್ಗಡೆ ಇಟ್ಟಿದ್ವಿ, ಅಲ್ಲಿಂದ ತೆಗೆದೆಲ್ಲ ಖಾಲಿ ಮಾಡೋಕ್ಕೆ ಹೋದಾಗ ಮೇಲ್ಗಡೆಯಿಂದ ಉಂಗುರ ಅಟ್ಟದ ಮೇಲಿಂದ ಕೆಳಗೆ ಬಿತ್ತು, ನೇರವಾಗಿ ಬಿತ್ತು. ಆವಾಗ ನಾನು ಅಂದ್ಕೊಂಡೆ, ಗುರುನಾಥರು ಹೋದ ವರ್ಷ ನನಗೆ ಹೇಳಿದ್ರು ಸಿಗುತ್ತೆ ಅಂತ, ನಾನು ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಗುರುನಾಥರ ಅನುಗ್ರಹದಿಂದ ಬಂಗಾರದ ಉಂಗುರ ನನಗೆ ಸಿಕ್ತು. ಈ ಥರ ಆಯಿತು ನನಗೆ. ಅದರೊಳಗೆ ಅದಿನ್ನೇನು ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಅವರ ಅನುಗ್ರಹದಿಂದ ಮೇಲಿಂದ ಬಿದ್ದು ನನಗೆ ನೇರವಾಗಿ ನನ್ನ ಎದುರಿಗೆ ಬಿದ್ದು ಸಿಕ್ತು. ಬೆಂಗಳೂರಿನಲ್ಲಿರೋ ಡಾಕ್ಟ್ರು ಅಂತ ಅವರಿಗೆ ಮಕ್ಕಳಿತ್ತಿಲ್ಲ. ಅವರು ಗುರುನಾಥ ಹತ್ರ ಒಂದು ಸಾರಿ ಬಂದಾಗ ಈ ಥರ ಹಿಂಗಾಗಿದೆ, ನನಗೆ ಮಕ್ಕಳಿಲ್ಲ, ಹೀಗೆ ಅಂತ ಒಂದು ಆಶೀರ್ವಾದ ಮಾಡಿ ಅಂತ ಅವರನ್ನು ಕೇಳಿದರು. ಆವಾಗ ಅವರು, ನೀವೇ ಡಾಕ್ಟ್ರಲ್ಲ, ನೀವು ನನ್ನನ್ನು ಕೇಳಕ್ಕೆ ಬಂದಿದ್ದೀರಾ ಅಂತ ಹೇಳಂದ್ರಂತೆ. ಆಮೇಲೆ, ಇಲ್ಲ ಗುರುವೇ, ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಒಂದು ಅನುಗ್ರಹ ಬೇಕು ಅಂತ ಹೇಳಂದ್ರಂತೆ. ಆವಾಗ ಅವರು ಒಂದು ಮಂತ್ರಸ್ಕೊಟ್ಟು ಒಂದು ಆಶೀರ್ವಾದ ಮಾಡಿ, ಈ ಥರ ನಿಮಗೆ ಒಂದು ಗಂಡು ಮಗುವಾಗುತ್ತೆ, ಆ ಗಂಡು ಮಗುವಿಗೆ ನೀವು ದತ್ತ ಅಂತಲೇ ಹೆಸರಿಡಬೇಕು, ನೀವು ಆಗುತ್ತಾನಂತೆ. ಆಯಿತು, ನೀವು ಹೇಳ್ದಂಗೆ ಇದು ಮಾಡ್ತೀವಿ ಅಂತ ಅವ್ರು ಹೇಳ್ದಂಗೆಯ 1 ವರ್ಷದ ಮೇಲೆ ಗಂಡು ಮಗುವಾಯಿತು. ಅವರಿಗೆ ದತ್ತ ಅಂತಲೇ ಅವ್ರಿಗೆ ಹೆಸರಿಟ್ಟಿದ್ದಾರೆ. ಅವನಿವತ್ತು ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿದ್ದಾನೆ. ಈಗಾಗಲೇ ಈ 30 ವರ್ಷದ ಇದು ಇವತ್ತಿಂದ ನಾನು 30 ವರ್ಷದ ಕತೆ. ಇನ್ನೊಂದು ಕತೆ ಈಗ ಜ್ಞಾಪಕ ಬರ್ತಾರೆ. ಬಾಣಾವರದ ವೇದಿಕೆಗೆ ಬಾಣಾವರದ ಭಕ್ತಾದಿಗಳು ಹೆಬ್ಬೂರಿನಿಂದ ಸ್ವಾಮಿಗಳನ್ನು ಕರೆಸ್ಕೊಂಡಿದ್ದಾರೆ. ಆವಾಗೇನೋ ವಿಶೇಷ ವೇದಿಕೆಯಲ್ಲಿ ಇಟ್ಕೊಂಡು ಬಾಣಾವರದ ವೇದಿಕೆಗೆ ಹೆಬ್ಬೂರು ಸ್ವಾಮಿಗಳು ಬರೋ ಏರ್ಪಾಡನ್ನು ಮಾಡಿದ್ದು ವೆಂಕಟಾಚಲ ಗುರುಗಳು. ಅಲ್ಲಿಂದ ಸೀದಾ ಸಕ್ರೆಪಟ್ಟಣಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಸಕ್ರೆಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲೇನೂ ಇಲ್ಲ, ಮನೆಗೆ ಹೋಗಿದ್ದು ಮತ್ತು ವಾಪಸ್ ಬಂದಿದ್ದು ಗುರುಗಳು. ಮತ್ತಿರ್ಗ ಶಿಷ್ಯರು ಸಮೇತ ಎಲ್ಲ ವಾಹನಾದಿಗಳ ಸಮೇತ ಎಲ್ಲ ಬಂದಿದೆ. ಇಲ್ಲಿ 3 ದಿವಸದ ಪ್ರೋಗ್ರಾಮ್ ಇದ್ದು. ಎಲ್ಲಿ? ಬಾಣಾವರದಲ್ಲಿ. ನೀವು ಬಾಣಾವರಕ್ಕೆ ಬನ್ನಿ ಅಂದರು. ಬಾಣಾವರಕ್ಕೆ ನಮ್ಮ ನಾಗರಾಜನ ಜೊತೆ ಅವನದ್ದು ಕಾರೆಲ್ಲ ಇತ್ತು. ಅಣ್ಣ ತಮ್ಮ ಇಬ್ಬರು ಬಂದರು. ಸ್ವಾಮಿಗಳು ಬಂದರು. ಇನ್ನೇನು ಇವರು ಒಂದು ದಿವಸ ಪಾತ್ ಪೂಜೆ ಇದು ಇಲ್ಲಿ ವೇದಿಕೆನಲ್ಲೂ ಎಲ್ಲ ಮಾಡಿದ್ದಾರೆ. ಇನ್ನೊಂದು ತುಂಬ ಒಂಥರ ಹತ್ತಿರವಾಗಿದ್ದರು ಸ್ವಾಮಿಗಳು. ನನ್ನೂ ಹಾಗೆ ದಾರೆ ಹೋಗೆ ಕೂತ್ಕಳೆ ಇದು ಪೂಜೆ ಮಾಡೇ ಅಂತ ಹೇಳೋರು ಸ್ವಾಮಿಗಳು. ಆ ಥರ ಇದರಲ್ಲಿತ್ತು. ಅದು ಅಷ್ಟು ಸಂಪರ್ಕ ನಮಗೆ ಬರುತ್ತೇನು ಅಂತಂದರೆ, ಅವ್ರ ಸ್ವಾಮಿಗಳು ಆಗೋಕ್ಕೆ ಮುಂಚೆ ಹೆಬ್ಬೂರು ಸ್ವಾಮಿಗಳುವೆ ರಾಗಿ ಗುಡ್ಡದಲ್ಲಿ ಅವ್ರು ಪೂಜೆ ಮಾಡ್ತಾಯಿದ್ರು ಆಂಜನೇಯಂಗೆ. ನಮ್ಮ ಮನೆಯವರು JP ನಗರದ ಪೋಸ್ಟ್ ಮಾಸ್ಟ್ರು. ಪ್ರತಿಯೊಂದಕ್ಕೂ ಅವರು ಬರಬೇಕು,
ಅವರು ರಾಗಿಗಳು ತುಂಬ ಅವರು ಕೇರಳದ ಕಡೆಯವರು ತುಂಬ ನಿಷ್ಠಾವಂತರು. ಬಾಯಾರಿಸಿದ್ರೆ ನೀರು ಕುಡಿಯೋಕ್ಕೆ ಒಳಕ್ಕೆ ಬರೋರು ಕ್ವಾರ್ಟರ್ಸ್ಗೆ. ಹಿಂದ್ಗಡೆನೇ ನಮ್ಮ ಕ್ವಾರ್ಟರ್ಸು JP ನಗರದಲ್ಲಿ. ಆಮೇಲೆ ಏನವ್ವ ಅವರು ಆವಾಗ ಆ ಥರ ಅನ್ನೋರು. ಆಮೇಲೆ ತುಂಬ ಒಂಥರ ಸಂಪರ್ಕ ಬಾರೆ ಹೋಗಿ ಅದ್ರ ಮುಂಚೆ ಆಮೇಲೆ ಏನವ್ವ ನೀರು ಕೊಡ್ತೀಯಾ ಅನ್ನೋರು. ಅಯ್ಯೋ ಬನ್ನಿ ಬನ್ನಿ ಅಂತ ಹೇಳಿ ಮಾಮೂಲಿ ಆವಾಗ ಏನಾದ್ರು ತಿಂಡಿಯೋ ತೀರ್ಥೋ ಏನಾದ್ರು ಕೊಟ್ಟು ಕಾಫಿ ಕೊಟ್ಟು ಮಾಡಿದ್ರೆ ಮಾಮೂಲಿ ಆಗಿದ್ರು. ಅವಾಗ ಮಾಮೂಲಿ ಇದರಲ್ಲಿ ಇದ್ದಿದ್ದವ ತಗೊಳ್ಳೋರು, ಸ್ವೀಕಾರ ಮಾಡೋರು, ವಿಶ್ವಾಸವಾಗಿದ್ದರು. ಮಾಮೂಲಿ ಶರ್ಟು ಜುಬ್ಬ ಹಾಕ್ಕೊಂಡು ಬರೋರು, ಪಂಚೆ ಉಟ್ಕೊಂಡು. ಅಲ್ಲಿ ರಾಗಿ ಗುಡ್ಡದ ಪೂಜೆ ಪುನಸ್ಕಾರ ಎಲ್ಲ ಪೂರೈಸಿದ ಮೇಲೆ ಅವ್ರದ್ದು ಪೋಸ್ಟ್ ಆಫೀಸ್ ಕೆಲಸಗಳು ಏನೇನು ಇರ್ತಿತ್ತೋ ಪ್ರತಿಯೊಂದು ಪೋಸ್ಟೂ ಈ ಇವರು ಪೋಸ್ಟ್ ಆಫೀಸ್ JP ನಗರದ ಪೋಸ್ಟ್ ಆಫೀಸಿಂದಲೇ ಅಲ್ಲಿಗೆ ಹೋಗಬೇಕಾಗಿತ್ತು ವ್ಯವಹಾರದಕ್ಕೆಲ್ಲವ. ಆ ರಾಗಿಗುಡ್ಡ ಏರಿಯಾ ಎಲ್ಲ ನಮ್ಮ JP ನಗರಕ್ಕೆ ಸೇರಿತ್ತು. ಹಾಗಾಗಿ ಇವರೇ ಎಲ್ಲದಕ್ಕೂ ಪೋಸ್ಟ್ ಮಾಸ್ಟ್ರೇ ಅನ್ಕೊಂಡು ಬಂದ್ಬಿಡೋರು. ಆ ಸಲಿಗೆ ನಮ್ಮ ಮನೆಯಲ್ಲಿ ಅವ್ರಿಗೆ ಗುರುಸ್ಥಾನಕ್ಕೆ ಬಂದ್ರೂ ಅವ್ರು ಅದನ್ನೇ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಮತ್ತೆ ಸಾಮುಕರು ನೀವು ಬರಬೇಕು ಅಂದರು. ಬಾಣಾವರಕ್ಕೆ ಬಂದರು ನಮ್ಮ ಮನೆಯವರು ಕಾರ್ನಲ್ಲಿ, ತಮ್ಮನ ಕಾರ್ ಇತ್ತಲ್ಲ ಬಂದರು. ಒಂದಿನ ಎಲ್ಲ ಕಳೀತು. ವೇದಿಕೆನಲ್ಲಿ 3 ದಿನದ ಪ್ರೋಗ್ರಾಮ್ ಇದ್ದಿದ್ದು. ಆ ಒಂದಿನದ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೋ 2ನೇ ದಿನ ಸಕ್ಕರೆಪಟ್ಟಣಕ್ಕೆ ಒಂದು ಸ್ವಲ್ಪ ಹೊತ್ತು ಹೋದ್ರಂತೆ. ಅವ್ರ ಜೊತೆಲೇ ವೆಂಕಟಾಚಲ ಗುರುಗಳು ಬಂದಿದ್ದಾರೆ, ಗುರುಗಳ ಜೊತೆನೇ. ಯಾಕೆಂದರೆ ಏರ್ಪಾಡು ಮಾಡಿದ್ದು ವೆಂಕಟಾಚಲ ಗುರುಗಳೇ. ಅವ್ರಿಗೆ ಯಾಕಲ್ಲಿ ಸಕ್ಕರೆಪಟ್ಟಣಕ್ಕೆ ಕರೆಸ್ಕೋಬೇಕು ಅನ್ನಿಸ್ತು, ಕರೆಸ್ಕೊಂಡ್ರು. ಬಲ್ಲಾಳೇಶ್ವರನ ದೇವಸ್ಥಾನಕ್ಕೂ ಹೋದ್ರಂತೆ. ಅದೇ ಇಲ್ಲಿ ಕೆಳಗೆ ಊರೊಳಗೆ ಶಕ್ನಿ ರಾಮಲಕ್ಷ್ಮಣ ದೇವಸ್ಥಾನದ ಅಲ್ಲಿಗೂ ಕರ್ಕೊಂಡು ಹೋದ್ರಂತೆ. ಎಲ್ಲ ಆಯಿತು ಸರಿ. ಅಲ್ಲಿ ಈ ದೇವಸ್ಥಾನಕ್ಕೂ ಕರ್ಕೊಂಡು ಹೋದ್ರಂತೆ. ಅಲ್ಲೂ ಏನೋ ಪೂಜೆ ಇದು ಎಲ್ಲ ಮಾಡಿದ್ರಂತೆ ಸ್ವಾಮಿಗಳು. ಸರಿ, ಪೂಜೆ ಅಭಿಷೇಕ ಎಲ್ಲ ಆಗಿದ್ರು ಅಲ್ಲಿಂದ ಸೀದಾ ಬಾಣಾವರಕ್ಕೆ ಮತ್ತೆ ಬಂದಿದ್ದಾರೆ. ಬಾಣಾವರದಲ್ಲಿ ಪೂಜಾದಿಗಳು ಊಟಾದಿಗಳು ಎಲ್ಲ ನಡೀತಾ ಇತ್ತಂತೆ. ಅವ್ರ ಪಾಡ್ಗವರು ಗುರುಗಳಿಗೆ ಬೇರೆ ಎಲ್ಲ ಪ್ರತ್ಯೇಕ ಅವಶೇಷ ಯಾರಿಗೂ ಗೊತ್ತಿಲ್ಲ. ವೆಂಕಟಾಚಲ ಗುರುಗಳು ಇದ್ದಾರೆ, ಇವರು ಹೆಬ್ಬೂರು ಗುರುಗಳು ಇದ್ದಾರೆ, ಇಬ್ಬರೇ. ಯಾರೊಬ್ರಿಗೂ ಗೊತ್ತಿಲ್ಲ. ಬಸ್ಸಿಲ್ಲ, ಕಾರಿಲ್ಲ, ಟ್ರೈನ್ ಇಲ್ಲ, ನೋಡಿದವರಿಲ್ಲ, ಹೇಳಿದವರಿಲ್ಲ, ಕೇಳಿದವರಿಲ್ಲ. ಸೀದಾ ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಅಲ್ಲಿ ಇದ್ದ 15-20 ಜನ ಶಿಷ್ಯರುಗಳು ಒಬ್ಬೊಬ್ರಿಗೂ ಗೊತ್ತಿಲ್ಲ ಗುರುಗಳು ಎಲ್ಲಿ ಹೋದರು, ವೆಂಕಟಾಚಲ ಗುರುಗಳು ಎಲ್ಲಿ ಹೋದರು ಅಂತ. ಇದು ಸ್ವಂತ ಅನುಭವ. 2ನೇದು ಯಾರೊಬ್ರಿಗೂ ಗೊತ್ತಿಲ್ಲ. 100 ಜನ ಸೇರಿದ್ದಾರೆ. ಈ ಬಾಣಾವರದೂರಲ್ಲಿ ಯಾರ ಮಂಡ್ಲಾರು ಪಾದ ಪೂಜೆಗೆ ಇದು ಕರೋದ್ರೇನೋ, ಅವ್ರ ಮಂಡ್ಲಿದ್ದಾರೇನೋ, ಇವ್ರ ಮಂಡ್ಲಿ ಯಾರ ಮಂಡ್ಲೂ ಇಲ್ಲ ಗುರುಗಳು. ಎಲ್ರಿಗೂ ದಿಗ್ಭ್ರಾಂತಿ ಸೇರಿದ ಜನಕ್ಕೆಲ್ಲ. ಎಲ್ಲಿ ಹೋದ್ರು ಗುರುಗಳು, ಎಲ್ಲೋದ್ರು ಗುರುಗಳು. ಆಮೇಲೆ ಯಾರೋ ಒಬ್ಬರು ಯಾರಿಗೋ ದರ್ಶನ ಕೊಟ್ಟಿದ್ದಾರೆ. ಯಾವುದೋ ಕಾರ್ ಹತ್ಕೊಂಡಿದ್ದು. ಅದು ಎಲ್ಲಿ ಅಂದರೆ ಬಾಣಾವರ ಊರೆಲ್ಲ ಬಿಟ್ಟು ಅಷ್ಟು ದೂರ ಗುರುಗಳ್ನೂ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಅಲ್ಲೇ ಕಾರ್ ಹತ್ಸೋಕ್ಕೂ ಬಿಟ್ಟಿಲ್ಲ. ಅವ್ರದ್ದು ಆ ಮಠದ್ದು ಯಾವುದೂ ತಗೊಂಡೇ ಇಲ್ಲ. ಮಠದಲ್ಲಿ ಶಿಷ್ಯರಿಗೆಲ್ಲ ಯಾಕೆ ಪತ್ತೆ ಮಾಡೋದು, ನಾಳೆ ಪ್ರಪಂಚ ಏನು ಅನ್ನತ್ತೆ. ಗುರುಗಳನ್ನ ಈಗ ಕರ್ಕೊಂಡು ಹೋದ್ರು ಎಲ್ಲೋ ಗುರುಗಳ ಇಲ್ಲ ಅಂದ್ರೆ ಏನು ಅನಾಹುತ. ಅದೇನು ಸುಮ್ಮನೆ ಗುರುಸ್ಥಾನ. ಅಯ್ಯೋ ಏನು ಊರಲ್ಲಿ ಒಬ್ಬರು ಊಟ ಮಾಡ್ಬೇಕು ಮನಸ್ಸಿಲ್ವಂತ ಅವತ್ತು ವೇದಿಕೆನಲ್ಲಿ ಬೇಕಾದ ಸಂತರ್ಪಣೆಗೆಲ್ಲ. ಎಲ್ಲಿ ಹೋದರು ಯಾರೋ ಒಬ್ರು ಹೇಳೋರಂತೆ. ಅಲ್ಲಿಬ್ರು ಕಾರ್ ಹತ್ಕೊಂಡು ಹೋದರು. ಎಲ್ಲಿಗೆ ಹೋದ್ರು ಗೊತ್ತಿಲ್ಲ. ಯಾರು ಅಂತೂ ಅವ್ರು ಯಾರವ, ಯಾರಿಗೆ ಅವರು ಇವ್ರ ಗುರುಗಳು ಅಂತ ಯಾರಿಗೇನು ಗೊತ್ತು. ಇವ್ರು ಹುಡ್ಕೊಂಡು ಎಲ್ಲರೂ 100 ಜನವೆಲ್ಲ ಸಂತರ್ಪಣೆಗೆ ಪೂಜೆಗೆ ಬಂದೋರು, ಸಮಾರಂಭಕ್ಕೆ ಬಂದವರೆಲ್ಲ ಕಡೂರು ದಾರಿಗೆ ಹೋಗು, ಸಕ್ಕರೆಪಟ್ಟಣದ ಅಲ್ಲಿ ಹೋಗು, ಇಲ್ಲೋ ಎಲ್ಲ ಕಡೆಯೂ ಹುಡುಕಾಡ್ತಿದ್ದಾರಂತೆ. ಇದು ನಮ್ಮ ಯಜಮಾನರು ಸ್ವಂತವಾಗಿ ಆಗಿದ್ದ ಅನುಭವ. ಆಮೇಲೆ ಎಲ್ಲಿ ಹೋದ್ರು ಯಾರಿಗೂ ಗೊತ್ತಿಲ್ಲ. ಸಾಯಂಕಾಲ 5 ಗಂಟೆ ಹೊತ್ತಿರ ಆಗಲೇ ರಾಜಾಜಿನಗರದಲ್ಲಿ ಯಾರ ಮನೇಲೋ ಇದ್ರು ಇಬ್ಬರೂ. ಇವ್ರು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅಲ್ಲೂ ಗುರುಗಳಿಗೂ ಏನೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಗುರುಗಳಿಗೇ ಗೊತ್ತಿಲ್ಲ, ಇನ್ನು ಬೇರೆ ಊರಿನ ಜನಕ್ಕಾಗಿರಲಿ. ಹಾಗೆ ಅವತ್ತಿನ ಇದು ಅಂಥ ಒಳ್ಳೆಯ ಅನುಭವಗಳೆಲ್ಲ ನಮಗೆ ನಮ್ಮ ಇದರಲ್ಲಿ ಆಗಿದ್ದು. ಇವೆಲ್ಲ ಹೇಳಬಾರ್ದು. ಅವ್ರದ್ದು ಇದು ಹೇಳ್ತಿರ್ಲಿಲ್ಲ, ಏನೂ ಹೇಳ್ತಿಲ್ಲ. ಅವ್ರ ಮನೆಗೆ ಯಾಕೆ ಕರ್ಕೊಂಡು ಹೋದೆ, ಅವ್ರ ಮನೇಲಿ ಏನು ಪೂಜೆ ಮಾಡಿದ್ರು, ಇವ್ರು ಯಾಕೆ ಇವ್ರಿಗೇನು ಅದನ್ನು ಹೇಳ್ತಿರ್ಲಿಲ್ಲ. ಯಾರಿಗೂ ಏನೂ ಹೇಳ್ತಿರ್ಲಿಲ್ಲ. ಅಷ್ಟೇ ಅವ್ರ ಮನಸ್ಸಿಗೆ ಏನು ಬರೋದೋ
ಅವ್ರಿಗೇನು ಗುರು ಪ್ರೇರಣೆ ಆಗ್ತಿತ್ತೋ ಅದನ್ನು ಅವ್ರು ಮಾಡೋರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.